ಮಾತ್ರ ಹೇಳ್ಬೇಡ ಕಂದ. ನಿತ್ಯವು ಈ ನಿನ್ನ ಮುದ್ದಾದ ಮುಖವನ್ನು ನೋಡಿ ಮನೆಯ ಹಾಳಾಗಿ ಬೇಕಾದರೆ ನಾನು ಇಲ್ಲೇ ಇರ್ತೀನಿ. ನೀವು ಗುಂಡು ಮಿಕ್ಕ ಅನ್ನ ಹಾಕಿದ್ರು ಸಾಕು. ಮನೆಯ ನಾಯಿ ಮಲ್ಗೋ ಜಾಗದಲ್ಲಿ ಮಲ್ಗೋಕೆ ಅವಕಾಶ ಮಾಡಿಕೊಡು. ನಿಮ್ಮನೆ ಜೀತದೊಳಗಿರ್ತೀನಿ. ನಂಬಿಕೆಯೋ ನಿನ್ನ ಮೇಲೆ ನನಗೆ ಕೊಲೆ ಮಾಡುವುದು ಅವನು ಚಿಕ್ಕವನಿದ್ದಾಗ ಹೆಗಲ ಮೇಲೆ ಕುತ್ಕೊಂಡು ಹೋಗ್ಬೇಕಾದ್ರೆ ಅವನ ಪುಟ್ಟ ಕಾಲಗಳು ಆದ್ರೆ ಇನ್ನು ತನ್ನವನ ಕೊಲೆ ನಾನೇ ಮಾಡಿದಂತ ತಪ್ಪು ತಿಳ್ಕೊಂಡು ನನ್ನನ್ನು ಒದಿತಾ ಇದ್ದಾನೆ. ಅವನೇನೇ ಮಾಡಿದ್ರು ಅವನು ನನ್ನ ಮಗನೇ. ಅವನ ಕೈಯಿಂದ ಸತ್ರೆ ಇನ್ನೇನಾದ್ರೂ ಬರುತ್ತೆ. ನಿನ್ನ ಸೌರ್ಯ ಇಲ್ಲಿದ್ದಾನೋ ಅಂತ ಗೊತ್ತೇನೋ. ಮುಚ್ಚ ಬಾಯಿ. ಅಣ್ಣನಿಂದ ಅಮ್ಮನಿಂದ ದೂರ ಮಾಡಿದ ಪಾಪಿ ನೀನು. ಅಂದು ಆ ಪೊಲೀಸ್ ಅಧಿಕಾರಿ ಹೇಳಿದ ಮಾತು, ನಿಮ್ಮಮ್ಮನ ಕೊಲೆಗಾರ ನಿಮ್ಮಪ್ಪನೇ ಅಂದಿದ್ದನ್ನ ನಾನು ಇನ್ನೂ ಮರೆತಿಲ್ಲ. ಕೊಲೆಗಾರನ ಮಗನೆನ್ನುವ ಈ ಸಮಾಜದ ಕಠೋರ ನುಡಿಯನ್ನು ಕೇಳಿ ಸಾಯಬೇಕೆಂದು. ಆದ್ರೆ ಪಾಪ ನಮ್ಮಣ್ಣ ಆತ ಎಲ್ಲಿದ್ದಾನೋ, ಹೇಗಿದ್ದಾನೋ, ಅಥವಾ ಬದುಕಿದ್ದಾನೋ, ಅಥವಾ ಅವನು ಅವನಿಗೇನು ಆಗಲ್ಲ. ಅವನು ಬದುಕಿದ್ದಾರೆ. ನನ್ನ ಮನಸ್ಸು ತಪ್ಪಿ ತಪ್ಪಿ ಹಾಗೆ ಅವನು ಚೆನ್ನಾಗಿದ್ದಾನೆ. ಇಬ್ಬರ ಜಗಳ ಮೂರವನಿಗೆ ಲಾಭ ಅನ್ನುವಂತೆ ಇವನು ಅವ್ರ ತಂದೆನೇ ಆಗಿದ್ರೆ ಇವನ್ನ ಸುಮ್ಮನೆ ಬಿಡಬಾರ್ದು. ಚಿತ್ರೆ ಹಿಂಸೆ ಕೊಟ್ಟು ಸಾಯಿಸ್ಬೇಕು. ಹೇಗಿದ್ರು ನಮ್ಮ ಮನೆಗೆ ಒಬ್ಬ ಕೆಲಸಗಾರ ಬೇಕಿತ್ತು, ಅದನ್ನ ಈಗ ಉಪಯೋಗ ಮಾಡ್ತಾರೆ. ನೋಡಿ, ನಮ್ಮ ಮನೆಗೆ ಹೇಗೂ ಕೆಲಸದವ್ರು ಬೇಕಂತ ಹೇಳಿದ್ರಲ್ಲ, ಈ ಮುಖ್ಯ ಅವನು ಕೊಲೆಗಾರ. ಅದನ್ನೆಲ್ಲ ನಾನು ಮ್ಯಾನೇಜ್ ಮಾಡ್ತೀನಿ. ನನಗಂತೂ ಇಷ್ಟ ಇಲ್ಲ. ಏನುಂಟು ಅವನುಂಟು, ಏನಾದ್ರೂ ಮಾಡ್ಬೋದು. ಏ ಮುದಿಯ, ಬಾರೋ ಇಲ್ಲಿ. ನಿನಗೆ ಈ ಮನೇಲಿ ಇರ್ಬೇಕಂತ ಏನಾದ್ರೂ ಆಸೆ ಇದ್ರೆ ಈ ಮನೇಲಿ ಕೆಲಸ ಮಾಡ್ಕೊಂಡು ಬಿದ್ದಿರ್ಬೇಕು. ನೀ ಹೇಳದಂತೆ ನಾನು ಮಾಡ್ತೀನಿ. ಮಗನನ್ನು ನೋಡ್ಕೊಂಡು ಸಂತೋಷದಿಂದ ನಾನು ಇಲ್ಲೇ ಇರ್ತೀನಿ. ಅದನ್ನೇನಾದ್ರೂ ಬಿಟ್ಟು ಮಗ ಸೊಸೆ ಅಂತ ಸೆಂಟಿಮೆಂಟ್ ಅಂತ ಬಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ ಅಷ್ಟೇ ನಾನು. ನೋಡು, ನೀ ಮಲ್ಕೊಳ್ಳೋ ಜಾಗ ಎಲ್ಲಿದೆ ಗೊತ್ತಾ? ಅಲ್ಲೋಡು, ನಮ್ಮನೆ ನಾಯಿ ಕಟ್ಟಾಕಿದೀವಲ್ಲ, ಅದೇ ನೀನು ಮಲ್ಕೊಳ್ಳೋ ಜಾಗ. ಅಲ್ಲೇ ಮಲ್ಕೋಬೇಕು. ನಾಯಿಗೆ ಹಾಕಿದ ಊಟನೇ ನೀನು ತಿನ್ಬೇಕು, ಗೊತ್ತಾಯ್ತಲ್ಲ?